ಸರ್ವ ರೋಗಕ್ಕೂ ಬೆಲ್ಲದೊಂದಿಗೆ ಇದನ್ನು ಸೇವಿಸಿರಿ, ಪರಿಹಾರ ಖಂಡಿತ. ದೇಹದಲ್ಲಿನ ಸೋಂಕು, ಕೀಲು ನೋವು, ಹೊಟ್ಟೆ ನೋವು, ಮಲಬದ್ಧತೆ, ಶೀತ, ಮುಟ್ಟು ನೋವು, ಅಲರ್ಜಿಯಂತಹ ಮುಗಿಯದ ಆರೋಗ್ಯ ಸಮಸ್ಯೆಗಳಿಗೆ ಬೆಲ್ಲ ಮತ್ತು ಕರಿಮೆಣಸು ಬಹಳ ಪರಿಣಾಮಕಾರಿ ಔಷಧ. ನೀವು ಬಹಳ ಕಾಲದಿಂದ ಮೇಲೆ ಉಲ್ಲೇಖಿಸಿರುವ ಕಾಯಿಲೆಗಳಿಂದ ಬಳಲುತ್ತಿದ್ದರೆ ಅವುಗಳನ್ನು ಬೆಲ್ಲ ಮತ್ತು ಕಾಳುಮೆಣಸು ಮತ್ತೆ ಬಾರದಂತೆ ಓಡಿಸುತ್ತದೆ. ಸಂಪೂರ್ಣವಾಗಿ ಫಲಿತಾಂಶ ಕಾಣದಿದ್ದರೂ 75% ಗುಣಮುಖರಾಗುತ್ತೀರಿ. ನಮ್ಮ ಪೂರ್ವಜರ ಕಾಲದಿಂದಲೂ ಬೆಲ್ಲ ಮತ್ತು ಕರಿಮೆಣಸು ಬಳಕೆ ಸಾಮಾನ್ಯ. ಆದರೆ ಪೀಳಿಗೆ ಬೆಳೆಯುತ್ತಿದ್ದಂತೆ ಆರೋಗ್ಯಯುತ ಆಹಾರಗಳಿಗಿಂತ ಹೊರಗಿನ ಜಂಕ್ ಫುಡ್ಗಳ ಸೇವನೆ ಅಧಿಕ. ಪರಿಣಾಮ ಇಂದು ನಮಗೆ ಸಣ್ಣ ಸಣ್ಣ ಸಮಸ್ಯೆಗಳು ಬಂಡೆಕಲ್ಲಿನಂತೆ ಬಗೆಹರಿಸಲಾರದಂತಾಗಿದೆ. ಹೀಗಾಗಿ ಮತ್ತೆ ನಮ್ಮ ವೈದ್ಯ ಲೋಕ ಹಿರಿಯರ ಆಹಾರ ಪದ್ಧತಿಯನ್ನು ಅನುಸರಿಸುವಂತೆ ಸೂಚಿಸುತ್ತಿದೆ. ಅದರಲ್ಲಿ ಬೆಲ್ಲ ಮತ್ತು ಕಾಳುಮೆಣಸು ಕೂಡ ಒಂದು. ಇವುಗಳು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ. ಎರಡೂ ದೇಹವನ್ನು ಬಿಸಿಯಾಗಿಸುವ ಅಂಶ ಹೊಂದಿವೆ, ಅಂದರೆ ಬ್ಯಾಕ್ಟೀರಿಯಾಗಳನ್ನು ತೊಲಗಿಸುತ್ತವೆ. ಶೀತಗಳು ಮತ್ತು ಸೋಂಕುಗಳಿಗೆ ರಾಮಬಾಣ. ಆಯುರ್ವೇದದಲ್ಲಿ ಸಹ ಬೆಲ್ಲ ಮತ್ತು ಕರಿಮೆಣಸನ್ನು ಔಷಧೀಯವಾಗಿಯೂ ಬಳಸುತ್ತಾರೆ. ಬೆಲ್ಲ ಮತ್ತು ಕಾಳುಮೆಣಸಿನಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿದ್ದು ಅವುಗಳ ಸೇವನೆಯಿಂದ ಸೋಂಕಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ನಿಮಗೆ ಸೋಂಕಿದ್ದರೆ ಈಗಲೇ 2 ಕರಿಮೆಣಸನ್ನು 1 ಚಮಚ ಬೆಲ್ಲದೊಂದಿಗೆ ಸೇವಿಸುತ್ತಾ ಬನ್ನಿರಿ. ಸೋಂಕಿನ ಸಮಸ್ಯೆ ಖಂಡಿತವಾಗಿಯೂ ದೂರವಾಗುತ್ತದೆ. ಬೆಲ್ಲ ಮತ್ತು ಕರಿಮೆಣಸು ಸೇವನೆಯಿಂದ ಕೀಲು ನೋವು ಸುಧಾರಣೆ ಕಾಣುತ್ತದೆ, ಏಕೆಂದರೆ ಬೆಲ್ಲದಲ್ಲಿ ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಅಂಶ ಸಮೃದ್ಧವಾಗಿದೆ ಮತ್ತು ಕರಿಮೆಣಸಿನಲ್ಲಿ ಪಾಪರಿನ್ ಎಂಬ ಅಂಶವಿದೆ. ಇದು ಕೀಲು ನೋವು ಹಾಗೆ ಇತರ ಅನೇಕ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ನಿಮಗೆ ಋತುಚಕ್ರದ ಸಮಯದಲ್ಲಿ ಅಧಿಕ ನೋವು, ಗ್ಯಾಸ್ಟ್ರಿಕ್ ಇದ್ದರೆ ಬೆಲ್ಲ ಮತ್ತು ಕರಿಮೆಣಸು ಸೇವಿಸುವುದರಿಂದ ಎಲ್ಲವೂ ನಿವಾರಣೆಯಾಗುತ್ತದೆ. ಬೆಲ್ಲ ಮತ್ತು ಕರಿಮೆಣಸನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸುವುದರಿಂದ ವಾಕರಿಕೆ, ಅಲರ್ಜಿ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತೊಲಗಿಸಬಹುದು. ಹಾಗೆಯೇ ಹೊಟ್ಟೆಯ ಕಾಯಿಲೆಗಳಿಗೆ ಇವೆರಡನ್ನೂ ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಆರೋಗ್ಯಕರವಾಗಿರುತ್ತದೆ. ಜೊತೆಗೆ ನಿಮ್ಮ ಹಸಿವನ್ನು ಹೆಚ್ಚಿಸುತ್ತದೆ. ಎರಡನ್ನೂ ಒಟ್ಟಿಗೆ ತಿನ್ನುವುದರಿಂದ ಕರುಳಿನ ಉರಿಯೂತ, ಮಲಬದ್ಧತೆ ಇತ್ಯಾದಿಗಳು ದೂರವಾಗುತ್ತವೆ. ಬೆಲ್ಲ ಮತ್ತು ಕರಿಮೆಣಸನ್ನು ಪುಡಿ ಮಾಡಿ 1 ಚಮಚದಷ್ಟು ಸೇವಿಸಿರಿ. ಇದರಿಂದ ಗಂಟಲು ನೋವಿದ್ದರೆ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.